ವೇದವ್ಯಾಸದೇವರು ಸತ್ಯವತಿಯನ್ನ ತಮ್ಮ ಆಶ್ರಮ ಕರ್ಕೊಂಡು ಹೋಗ್ಬಿಟ್ರು. ನೀನಿದ್ದೂ ಇಂಥ ದುರಂತ ಆಯ್ತು ಅಂತಂದ್ರೆ ನಿನಗೆ ಕೆಟ್ಟ ಹೆಸರು ಬರ್ತದೆ, ಆದ್ರಿಂದ ಅವ್ರಿಗೆ ಏನು ಬೇಕಾದ್ರೆ ವಿರೋಧ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ, ನೀನಂತೂ ಬಂದುಬಿಡು ಅಂತ ವ್ಯಾಸರು ಸತ್ಯವತಿಯನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋದ್ರಂತೆ. ಸತ್ಯವತಿ ಆಶ್ರಮಕ್ಕೆ ಹೋಗುವಾಗ, ವ್ಯಾಸಾಶ್ರಮಕ್ಕೆ ಹೋಗುವಾಗ ಇಬ್ರು ಸೊಸೆಯಂದರು ಕೂಡ ಹೋದ್ರಂತೆ. ಸತ್ಯವತಿ ಇಬ್ರು ಸೊಸೆಯಂದರು ಅಂತಂದ್ರೆ ಧೃತರಾಷ್ಟ್ರನ ತಾಯಿ ಅಂಬಿಕೆ, ಪಾಂಡುವಿನ ತಾಯಿ ಅಂಬಾಲಿಕೆ, ಇಬ್ರು ಸೊಸೆಯಂದರು ಕೂಡ ಅತ್ತೆಯ ದಾರಿಯನ್ನೇ ಹಿಡ್ಕೊಂಡು ಹೋದ್ರು. ಇದು ಆಗಿನ ಕಾಲದಲ್ಲಿ ಅವರಲ್ಲಿ ಇದ್ದಂತಹ ಸಾಮರಸ್ಯ, ಇಷ್ಟು ಸಾಮರಸ್ಯ ಇತ್ತು ಅಂತ ಹೇಳಿ ದ್ರೌಪದಿಗೂ ಕೂಡ ಕುಂತಿ ಜೊತೆಗೆ ಎಂಥ ಬಾಂಧವ್ಯ ಇತ್ತು ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ. ಹೀಗೆ ಸ್ನುಷೇ ಚತಸ್ಯ ಯಯತು ಸ್ಮತಾಮನು, ನಿಮ್ಮ ಸೇವೆ ಮಾಡ್ಕೊಂಡಿರ್ಲಿಕ್ಕೆ ನಾವು ಬರ್ತೇವೆ ಅಂತ ಹೇಳಿ ಅಂಬಿಕೆ ಅಂಬಾಲಿಕೆಯರು ಸತ್ಯವತಿ ದೇವಿ ಜೊತೆಗೆ ವ್ಯಾಸಾಶ್ರಮಕ್ಕೆ ಹೋದ್ರು. ಅಂಬಿಕೆ ಹೋದಾಗ ಅಂಬಿಕೆಯ ದಾಸಿ ವಿದುರನ ತಾಯಿ ಅವಳು ಕೂಡ ವ್ಯಾಸಾಶ್ರಮಕ್ಕೆ ಹೋದ್ಲಂತೆ. ದಾಸಿ ಒಡತಿ ಇದ್ದಲ್ಲಿ ನಾನಿರ್ಬೇಕು ಅಂತ ಅವಳು ಹೋದ್ರು. ಇವರೆಲ್ಲರೂ ಅಂಬಿಕೆ ಅಂಬಾಲಿಕೆ ಸತ್ಯವತಿ ಅಂಬಿಕೆ ದಾಸಿ ಎಲ್ಲರೂ ವ್ಯಾಸರ ಜೊತೆಗೆ ವ್ಯಾಸಾಶ್ರಮಕ್ಕೆ ಹೋದ್ರು. ಅಲ್ಲಿ ಸತ್ಯವತಿಗೆ ಯಾವ ರೀತಿ ಮುಂದೆ ಗತಿ ಆಯಿತು ಅಂತ ಅನ್ನೋದನ್ನ ಆಚಾರ್ಯ ಹೇಳ್ತಾರೆ. ಸುತೋಕ್ತ ಮಾರ್ಗೇಣ ವಿಚಿಂತ್ಯತಂ ಹರಿಂ, ವ್ಯಾಸಾಶ್ರಮದಲ್ಲಿ ಸತ್ಯವತಿ ದೇವಿ ಪ್ರತಿನಿತ್ಯ ವೇದವ್ಯಾಸ ದೇವರಿಂದ ತತ್ವ ಶ್ರವಣ ಮಾಡ್ತಾ ಇದ್ಲಂತೆ. ತನಗೆಷ್ಟು ಯೋಗ್ಯವೋ ಅಷ್ಟು ತತ್ವ ಶ್ರವಣ ಮಾಡಿ ಆ ವೇದವ್ಯಾಸ ದೇವರು ಉಪದೇಶದಂತೆ ಪರಬ್ರಹ್ಮ ಪರಮಾತ್ಮನನ್ನ ಅವನು ಪರಬ್ರಹ್ಮ ಪರಿಪೂರ್ಣ ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ಅದ್ರ ಜೊತೆಗೆ ಮಗ ಅಂತಲೂ ಕೂಡ ಉಪಾಸನೆ ಮಾಡಿ, ಬರೇ ಮಗ ಅಂತ ಉಪಾಸನೆ ಮಾಡಿದ್ರೆ ಅನರ್ಥ ಆಗ್ತದೆ. ಮಗ ಅಂತಲೂ ಉಪಾಸನೆ ಮಾಡಿ ಸುತಾತ್ಮನ ಬ್ರಹ್ಮತಯಾಚ ಸಾಯಯೌ, ಆ ಪರಬ್ರಹ್ಮನನ್ನ ಪರಮಾತ್ಮನನ್ನ ತನ್ನ ಮಗ ಅಂತಲೂ ಉಪಾಸನೆ ಮಾಡಿದ್ಲು. ಯಾಕೆ ವೇದವ್ಯಾಸರಾಗಿ ಮಗನಾಗಿ ಅವತಾರ ಮಾಡಿದ್ದ. ಮತ್ತು ಪರಬ್ರಹ್ಮ ಗುಣಪೂರ್ಣ ಆನಂದಮಯ ಅಂತ ಹೇಳ್ಕೊಂಡು ಸರ್ವೋತ್ತಮ ಅಂತಲೂ ಉಪಾಸನೆ ಮಾಡಿ ಆ ವ್ಯಾಸಾಶ್ರಮದಲ್ಲೇ ಇದ್ಲು. ಈ ತರ ಉಪಾಸನೆ ಮಾಡಿದ್ಲು. ಕೊನೆಗೆ ಅವರ ಕಾಲ ಮುಗಿದ ಮೇಲೆ ಸತ್ಯವತಿ ಯಾವ ಲೋಕ ಸಿಕ್ತು? ಸತ್ಯವತಿ ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲೇ ವಾಸ ಮಾಡ್ತಿದ್ಲಂತೆ. ಪರಮ ಮೋಕ್ಷ ಕೊನೆಗಾಗೋದು, ಬ್ರಹ್ಮದೇವರ ಜೊತೆಗೆ ಮೋಕ್ಷ, ಅಲ್ಲಿ ತನಕ ಎಲ್ಲಾದ್ರೂ ಇರಬೇಕಲ್ಲ. ಸತ್ಯವತಿ ಇದ್ದದ್ದು ವಿಷ್ಣು ಲೋಕದಲ್ಲೇ ಇದ್ದಂತೆ. ಪರೀಕ್ಷಿತ್ ರಾಜ ಭಾಗವತ ಶ್ರವಣ ಮಾಡಿ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ, ಪರಮಾತ್ಮನ ಪಾದಮೂಲಕ್ಕೆ ಹೋದ ಅಂತಿದೆ ಪರೀಕ್ಷಿತ್ ರಾಜ. ಪರಮಾತ್ಮನ ಪಾದಮೂಲಕ್ಕೆ ಹೋದ ಅಂದ್ರೆ ಮುಖ್ಯ ಮೋಕ್ಷ ಅಂತ ಅರ್ಥ ಅಲ್ಲ. ಮುಖ್ಯ ಮೋಕ್ಷ ಲಿಂಗದೇಹ ಭಂಗ ಆಗಿ ಕೊನೆಗಾಗೋದು. ಅಲ್ಲಿಯವರೆಗೆ ಪರಮಾತ್ಮನ ಪಾದಮೂಲದಲ್ಲೇ ವಾಸ ಸಿಕ್ಕಿತ್ತಂತೆ. ಅಮುಕ್ತ ಸ್ಥಾನದಲ್ಲಿ ಅಲ್ಲಿ ಒಂದು ಭಗವದ್ ರೂಪ ಇರ್ತದೆ. ಅಲ್ಲಿ ಪರಮಾತ್ಮನ ಪಾದಮೂಲದಲ್ಲಿ ವಾಸ ಮಾಡೋ ಭಾಗ್ಯ. ಲಿಂಗದೇಹ ಭಂಗ ಆದ್ಮೇಲೆ ಪರಮ ಮೋಕ್ಷ. ಅಲ್ಲಿಯವರೆಗೆ ಪರೀಕ್ಷಿತ್ ರಾಜನಿಗಾದದ್ದೊಂದು ಗೌಣ ಮೋಕ್ಷ ಅಂತಾರೆ. ಅದೇ ರೀತಿ ಸತ್ಯವತಿ ದೇವಿ ವ್ಯಾಸಾಶ್ರಮದಲ್ಲಿದ್ದು ಪರಮಾತ್ಮನ ಉಪಾಸನೆ ಮಾಡಿ ಆ ದೇಹ ಪರಿತ್ಯಾಗ ಮಾಡಿದ ಮೇಲೆ ವಿಷ್ಣು ಲೋಕಕ್ಕೆ ಹೋಗಿ ಅಲ್ಲಿ ವಾಸ ಮಾಡೋ ಭಾಗ್ಯ ಸಿಕ್ತಂತೆ. ಇನ್ನು ಸೊಸೆಯಂದ್ರಿಗೆ ಯಾವ ಲೋಕ ಸಿಕ್ತು? ಅಂಬಿಕೆ ಮತ್ತು ಅಂಬಾಲಿಕೆ ಅವರಿಗೂ ಮುಂದೆ ಮೋಕ್ಷ ಆಗ್ತದೆ. ಯಾಕೆ ವ್ಯಾಸರ ಸಂಘ ಆಗಿದೆ ಅಂತಂದ್ರೆ ಯೋಗ್ಯಚೇತನ ಅಂತಲೇ ಅರ್ಥ. ಏನೋ ಹೆದರಿದ್ರು ಕಣ್ಣು ಮುಚ್ಚಿದ್ರು ಆ ಮಾತು ಬೇರೆ ಇರ್ಲಿ, ಅಂತೂ ಮೋಕ್ಷ ಯೋಗ್ಯ ವ್ಯಾಸ ಸಂಘ ಆಗಿದೆ ಅಂತಂದ ಮೇಲೆ ಮೋಕ್ಷ ಯೋಗ್ಯರಾದಂತಹ ಅಂಬಿಕೆ ಅಂಬಾಲಿಕೆಯರಿಗೆ ಮೋಕ್ಷ ಆಗುವವರೆಗೆ ಅವರಿಗೆ ಸಿಕ್ಕ ಲೋಕ ಸ್ವರ್ಗಲೋಕ. ಸತ್ಯವತಿ ವಿಷ್ಣುವಿನ ಲೋಕದಲ್ಲಿ ವಾಸ ಮಾಡ್ತಿದ್ಲು. ಇಬ್ರು ಸೊಸೆಯಂದ್ರು ಸ್ವರ್ಗಲೋಕದಲ್ಲಿದ್ರು. ಅಂಬಿಕೆಯ ದಾಸಿ ವಿದುರನ ಶೂದ್ರ ವರ್ಣದಲ್ಲಿದ್ದಂಥ ವಿದುರನ ತಾಯಿ ಅವಳಿಗೆ ಯಾವ ಲೋಕ ಆಯಿತು ಅಂತಂದ್ರೆ ಮೋಕ್ಷ ಆಗೋ ತನಕ ಅವಳಿದ್ದದ್ದು ಚತುರ್ಮುಖ ಬ್ರಹ್ಮಲೋಕದಲ್ಲಂತ. ವಿರಿಂಚ ಲೋಕದಲ್ಲಿ ಅವಳಿಗೆ ಜಾಗ, ಅದಕ್ಕಿಂತ ಕೆಳಗಿರ್ತಕ್ಕಂಥ ಸ್ವರ್ಗ ಲೋಕದಲ್ಲಿ ಆ ಯಜಮಾಂತಿಯರಿಗೆ ಅಲ್ಲಿ ಜಾಗ. ಒಡತಿಯರು ಅಂತ ಅನಿಸ್ಕೊಂಡಿರ್ತಕ್ಕಂಥ ಅಂಬಿಕೆ ಅಂಬಾಲಿಕೆ ಇದ್ದದ್ದು ಸ್ವರ್ಗದಲ್ಲಿ, ಅಂಬಿಕೆಯ ದಾಸಿ ಇದ್ದದ್ದು ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮದೇವರ ಲೋಕದಲ್ಲಿ ಇದ್ದಂತೆ. ಮಾತಾಚಸಾ ವಿದುರಶ್ಯಾಪಲೋಕಂ ವೈರಿಂಚ ಮನ್ವೇವ ಗತಾಂಬಿಕಾಂ ಸತಿ, ಅಂಬಿಕೆಯನ್ನು ಹಿಂಬಾಲಿಸಿ ಹೋದರೂ ಕೂಡ ಅಂಬಿಕೆಯನ್ನು ಸ್ವರ್ಗದಲ್ಲಿ ಬಿಟ್ಟು ತಾನು ಮೇಲೆ ಹೋಗಿ ಚತುರ್ಮುಖ ಬ್ರಹ್ಮಲೋಕಕ್ಕೆ ಹೋದ್ಲಂತೆ, ದಾಸಿಯಾಗಿದ್ರು ಕೂಡ. ಯಾಕೆ? ಮಾತಾಚಸಾ ವಿದುರಶ್ಯಾಪಲೋಕಂ, ವಿದುರನ ತಾಯಿಯಾಗಿದ್ಲು ಅನ್ನೋದನ್ನು ಗಮನಿಸಬೇಕು. ಅವಳು ದಾಸಿ ಹೌದು, ಆದ್ರೆ ವಿದುರನ ತಾಯಿ. ಯಾಕೆ? ವ್ಯಾಸಪ್ರಸಾದ, ವೇದವ್ಯಾಸ ದೇವರ ಅನುಗ್ರಹನೂ ಇತ್ತು. ಸುತ ಸದ್ಗುಣ ಇಷ್ಟ, ಆ ಮಗನಾಗಿರ್ತಕ್ಕಂಥ ವಿದುರನ ಸದ್ಗುಣದಿಂದ ಆ ದಾಸಿಗೆ ಸಿಕ್ಕಂಥ ವಿದುರನ ತಾಯಿಗೆ ಸಿಕ್ಕಂಥ ಜಾಗ ಚತುರ್ಮುಖ ಬ್ರಹ್ಮಲೋಕ. ಕಾಲೇನ ಮುಕ್ತಿಂಚ ಜಗಾಮ ಸನ್ಮತಿ, ಕಾಲಕ್ರಮೇಣ ಆಮೇಲೆ ಮೋಕ್ಷವೂ ಹಾಗೆ ಆಗ್ತದೆ ಮುಂದೆ. ಅಂತೂ ಅಲ್ಲಿವರೆಗೆ ಸಿಕ್ಕದ್ದು ವಿರಿಂಚಲೋಕ. ವೇದವ್ಯಾಸ ದೇವರ ಅನುಗ್ರಹ, ಮಗನ ಗುಣ, ಇದು ಕಾರಣ. ಆದ್ರಿಂದ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿದರೆ, ಒಳ್ಳೆಯವರನ್ನಾಗಿ ಬೆಳೆಸಿದರೆ ಮಕ್ಕಳ ಗುಣದಿಂದ ಎಂತೆಂಥ ಲೋಕ ಪಡಿಬಹುದು. ಅದಕ್ಕೆ ವಿದುರನ ತಾಯಿಗೆ ಸುತ ಸದ್ಗುಣದಿಂದ ಇಂಥ ಲೋಕ ಸಿಕ್ತು ಅಂತ ಹೇಳ್ತಾರೆ. ರಾಮಾಯಣದಲ್ಲಿಯೂ ಇಂಥ ಪ್ರಸಂಗ ಇತ್ತು. ಕೈಕೇಯಿಗೆ ಎಂಥ ಲೋಕ ಸಿಕ್ತು. ಕೈಕೇಯಿಗೆ ಸಿಕ್ಕದ್ದು ಎಂಥದ್ದು? ರಾಮದೇವರ ಸಮಕ್ಷಮದಲ್ಲೇ ಬ್ರಹ್ಮದೇವರು ಬಂದು ಕೇಳಿದ್ರಂತೆ, ರಾಮ ಯಾರ್ಯಾರಿಗೆ ಯಾವ ಲೋಕ ಕೊಡ್ಲಿ ಹೇಳು, ಅವರ ದೇಹ ಪರಿತ್ಯಾಗ ಆದ್ಮೇಲೆ ಏನ್ ಲೋಕ ಕೊಡ್ಲಿ, ಯಾರ್ಯಾರಿಗೆ ಯಾವ ಲೋಕ ಅಂತ ಕೇಳ್ತಾರೆ. ಸತ್ತವರ ಬಗ್ಗೆ, ಇದ್ದವರ ಬಗ್ಗೆ, ಎಲ್ಲರ ಬಗ್ಗೆ ಕೇಳಿದ್ರು ಬ್ರಹ್ಮದೇವರು. ದಶರಥನಿಗೆ ಯಾವ ಲೋಕ, ಕೌಸಲ್ಯಗೆ ಯಾವ್ದು ಕೊಡ್ಲಿ, ಕಪಿಗಳಿಗೆ ಯಾವುದು, ಸುಗ್ರೀವನಿಗೆ ಯಾವುದು ಎಲ್ಲ ಕೇಳಿದ್ರು. ರಾಮದೇವರು ಎಲ್ರಿಗೂ ಇಂತಿಂಥ ಲೋಕ ಅಂತ ಹೇಳಿದ್ದಾರೆ.
ಎಲ್ರು ಇದ್ದವ್ರಿಗೂ ಕೇಳಿದ್ರು. ಆದ್ರೂ ಅವರೆಲ್ಲ ಅಲ್ಲೇ ಕಾಯ್ತಿದ್ರಂತೆ. ಕೈಕೇಯಿ ರಿಸಲ್ಟ್ ನೋಡ್ಕೊಂಡು ಹೋಗೋಣ ಅಂತ ಕಾಯ್ತಿದ್ದ. ಅವಳಿಗೇನ್ ಹೇಳ್ತಾನೆ ರಾಮ ನೋಡೋಣ ಅಂತ ಕುತೂಹಲದಿಂದ ಎಲ್ಲರೂ ಇದ್ದಾರೆ. ಬ್ರಹ್ಮದೇವರು ಕೊನೆ ಕೇಳಿದ್ರು, ರಾಮ ಕೈಕೇಯಿಗೆ ಯಾವ ಲೋಕ ಕೊಡ್ಲಿ ಅಂತ ಕೇಳಿ. ಯಾವ ನರಕ ಹೇಳ್ತಾನೋ ರಾಮ ಅಂತ ಎಲ್ಲರೂ ಕಾಯ್ತಾ ಇದ್ದಾರೆ. ಬ್ರಹ್ಮದೇವರು ರಾಮನನ್ನ ಕೈಕೇಯಿಗೆ ಯಾವ ಲೋಕ ಅಂತ ಕೇಳಿದಾಗ ರಾಮ ಹೇಳಿದ, ಕೈಕೇಯಿಗೆ ಸ್ವರ್ಗ ತೋರಿಸಿ ಈ ಸ್ವರ್ಗದಲ್ಲಿ ಇಂತಹ ಸ್ಥಾನ ಕೊಡು ಅಂತ ಹೇಳಿಬಿಟ್ನ. ಬ್ರಹ್ಮದೇವರು ಅವಾಕ್ಕಾದ್ರು. ಯಾವ ಮೂಡ್ನಲ್ಲಿದ್ದಾನೋ ಏನೋ ರಾಮ, ಯಾರ ಬಗ್ಗೆ ಕೇಳಿದೆ ಅಂತ ತಿಳ್ಕೊಂಡಿದ್ದಾನೋ ಏನೋ ಅಂತ ಮತ್ತೆ ಕೇಳಿದ್ರಂತೆ ಬ್ರಹ್ಮದೇವರು. ಪ್ರಭು ರಾಮಚಂದ್ರ, ನಾನು ಕೇಳ್ತಾ ಇರೋದು ಕೈಕೇಯಿ ಬಗ್ಗೆ ಅಂತ. ರಾಮ ಹೇಳ್ತಾನೆ, ನನಗೂ ಮೈ ಮೇಲೆ ಎಚ್ಚರಿಕೆ ಇದೆ, ನಾನು ಕೈಕೇಯಿ ಬಗ್ಗೆನೇ ಹೇಳಿದ್ದು ಅಂದ. ಮೈ ಮೇಲೆ ಎಚ್ಚರಿಲ್ಲದೆ ಯಾರನ್ನೋ ತಿಳ್ಕೊಂಡು ಹೇಳಿದೆ ಅಂತ ತಿಳ್ಕೋಬೇಡ ಬ್ರಹ್ಮ, ನಾನು ಕೈಕೇಯಿ ಬಗ್ಗೆನೇ ಹೇಳಿದ್ದು. ಸ್ವರ್ಗದಲ್ಲಿ ಇಂಥ ಸ್ಥಾನ ಕೊಡು. ಮತ್ತೆ ಕೇಳ್ತಾರೆ ಬ್ರಹ್ಮದೇವರು, ನಿನ್ನನ್ನು 14 ವರ್ಷ ಕಾಡಿಗಟ್ಟಿದ್ದಾಳೆ, 14 ವರ್ಷ ಕಾಡಿ ಕಳಿಸಿದ್ದಾಳೆ. ದಶರಥನನ್ನ ಸಾಯಿಸಿದವಳೆ ಅವಳು ಅಂತ ಅನ್ನಬೇಕು. ಅವಳಿಂದಲಾಗಿ ದಶರಥ ಸಾಯ್ಬೇಕಾಯ್ತು. ಎಲ್ರಿಗೂ ಅಯೋಧ್ಯೆಯವರೆಲ್ಲ ಶಾಪ ಹಾಕಿದ್ದಾರೆ, ಶಾಪಗ್ರಸ್ತಳಾಗಿದ್ದಾಳೆ. ಇಂಥ ಕೈಕೇಯಿಗೆ ಸ್ವರ್ಗದ ಜಾಗ ಹೇಳ್ತೀಯಲ್ಲ ರಾಮ ಅಂತ ಆಕ್ಷೇಪ ಮಾಡ್ತಾರೆ ಬ್ರಹ್ಮದೇವ್. ರಾಮ ಹೇಳ್ತಾನೆ, ಬ್ರಹ್ಮ, ಕೈಕೇಯಿ ಬಗ್ಗೆ ನೀನ್ ತಿಳ್ಕೊಂಡ ಅಪರಾಧ ಬಹಳ ಕಡಿಮೆ ಅಂದ. ಇನ್ನೂ ಬೇಕಾದಷ್ಟು ತಪ್ಪು ಮಾಡಿದ್ದಾಳೆ, ಜೊತೆಗಿದ್ದು ನನಗ್ ಗೊತ್ತು. ಆದ್ರೂ ನಾನು ಸ್ವರ್ಗದ ಸ್ಥಾನ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ, ಸೂತ್ವಾತು ಭರತಂ ನೈಷಾ ನಿರಯಾನಧಿಗಚ್ಚತಿ, ಭರತನ ತಾಯಿಯಾಗಿದ್ದಾಳೆ, ಆದ್ರಿಂದ ಅವಳಿಗೆ ನರಕ ಆಗಬಾರದು ಅಂತಾನೆ ರಾಮ. ನಾನೇನಾದ್ರೂ ಕೈಕೇಯಿಗಿಂತ ತಪ್ಪು ಮಾಡಿದ್ದಾಳೆ ಅಂತ ನರಕ ಹೇಳಿಬಿಟ್ರೆ ಜನ ಏನಂತಾರೆ ನಾಳೆ? ಕೈಕೇಯಿ ನರಕಕ್ಕೆ ಹೋದ್ಲು ಅಂತ ಅನ್ನೋದಿಲ್ಲ, ಭರತನ ತಾಯಿಗೆ ನರಕ ಆಯಿತು ಅಂತಾರೆ. ರಾಮ ಹೇಳ್ತಾನೆ, ಕೈಕೇಯಿ ಬೇಕಾದ್ರೆ ನರಕಕ್ಕೆ ಹೋಗ್ಲಿ, ಭರತನ ತಾಯಿಗೆ ನರಕ ಆಗಬಾರ್ದು ಅಂತ. ಕೈಕೇಯಿಯಾಗಿ ನರಕಕ್ಕೆ ಬೀಳ್ಲಿ, ಭರತನ ತಾಯಿಯಾಗಿ ನರಕಕ್ಕೆ ಬೀಳಬಾರದು. ಆದ್ರಿಂದ ಅಷ್ಟು ತಪ್ಪುಗಳ ಮಧ್ಯದಲ್ಲಿ ಅವಳು ಮಾಡಿದ ಒಂದು ಒಳ್ಳೆ ಕೆಲಸ ಅಂತಂದ್ರೆ ಭರತನನ್ನ ಜಗತ್ತಿಗೆ ಕೊಟ್ಟಿದ್ದಾಳೆ, ಭರತನನ್ನ ಹಡೆದಿದ್ದಾಳೆ, ಅವಳಿಗೆ ನರಕ ಆಗಬಾರ್ದು. ರಾಮ ಇಂಥ ಉದ್ಗಾರ ತೆಗಿತಾನಂತೆ. ಅದನ್ನೇ ಇಲ್ಲಿ ಆಚಾರ್ಯ ಹೇಳ್ತಾರೆ, ಮಾತಾಚ ಸಾ ವಿದುರ ಶಾಪಲೋಕಂ ವೈರಿಂಚಂ ಅನ್ವೇವ ಗತಾಂಬಿಕಾಂ ಸತಿ ವ್ಯಾಸಪ್ರಸಾದಾತ್ ಸುತ ಸದ್ಗುಣೈಶ್ಚ ಕಾಲೇನ ಮುಕ್ತಿಂಚ ಜಗಾಮ ಸನ್ಮತಿ. ಯಾಕೆಂದ್ರೆ ಅಂಬಿಕೆ ವ್ಯಾಸರನ್ನ ನೋಡಿ ಕಣ್ಣು ಮುಚ್ಚಿದ್ಲು. ಪಾಂಡುವಿನ ತಾಯಿ ಅಂಬಾಲಿಕೆ ಭಕ್ತಿ ಬರಲಿಲ್ಲ, ಏನೋ ಒಂದು ಧೈರ್ಯದಿಂದ ಸ್ಥೈರ್ಯ ಮಾಡಿಕೊಂಡು ಕಣ್ಣು ಕರ್ಕೊಂಡು ಕೂತಿದ್ಲಷ್ಟೇ ಹೊರತು ಅವಳಿಗೇನೋ ಭಕ್ತಿ ಇದ್ದಿಲ್ಲ, ಆದ್ರಿಂದ ಮೈ ಬೆಳಿತಿತ್ತು. ಆದರೆ ಅಂಬಿಕೆಯ ದಾಸಿ 3ನೇ ಬಾರಿ ವ್ಯಾಸರ ಹತ್ರ ಹೋಗುವಾಗ ಭಕ್ತಿತಃ ಉಪಾಸ್ವ ಭಕ್ತಿತಃ ಅಂದಿದ್ಲು. ಆದ್ರಿಂದ ಭಕ್ತಿಯಿಂದ ಹೋಗಿ ಸೇವೆ ಮಾಡಿದ್ರಿಂದ ಆ ವೇದವ್ಯಾಸ ದೇವರ ಅನುಗ್ರಹದಿಂದ ಆ ದಾಸಿಗೆ ಅಂಥ ಜಾಗ ಸಿಕ್ತು ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ, ಯಾವ ರೀತಿ ವ್ಯಾಸರನ್ನ ನಾವು ನೋಡ್ಬೇಕು. ಈ ವ್ಯಾಸರನ್ನ ನೋಡೋ ಪ್ರಶ್ನೆನೇ ಇಲ್ಲ. ವ್ಯಾಸರ ಸಾಹಿತ್ಯವೇ ವ್ಯಾಸ. ವ್ಯಾಸರ ಸಾಹಿತ್ಯ ಮಹಾಭಾರತ ಇದೆಯಲ್ಲ, ಅದನ್ನ ನೋಡಿ ಕಣ್ಣು ಮುಚ್ಚಿಕೊಳ್ಳೋರು ಕೆಲವರು, ಕಿವಿ ಮುಚ್ಚಿಕೊಳ್ಳೋರು ಕೆಲವರು, ಇದು ಬೇಡ ಅಂತ. ಅಂಬಿಕೆ ಹಾಗೆ ವ್ಯಾಸರ ಸಾಹಿತ್ಯ, ವ್ಯಾಸರ ಗ್ರಂಥಗಳನ್ನು ನೋಡಿ ಕಣ್ಣು ಮುಚ್ಚಬಾರದು, ಅದನ್ನ ನೋಡಿ ಹೆದರಲೂಬಾರದು. ಭಕ್ತಿಯಿಂದ ಮಹಾಭಾರತವನ್ನ, ವೇದವ್ಯಾಸ ದೇವರ ಗ್ರಂಥವನ್ನ ಮಾಡಿದ್ರೆ ಆ ದಾಸಿಗೆ ಹೇಗೆ ಭಕ್ತಿಯಿಂದ ವ್ಯಾಸರ ಉಪಾಸನೆಯಿಂದ ಒಳ್ಳೆ ಲೋಕ ಸಿಕ್ತೋ, ಆ ರೀತಿ ಇವತ್ತು ವ್ಯಾಸರು ಅಂತಂದ್ರೆ ರೂಪಮನ್ಯದಿವ ಧನ್ಯಮಾತ್ಮನಃ, ಅವರ ಪ್ರತಿಕೃತಿಯಂತೆ ಇರತಕ್ಕಂಥ ಗ್ರಂಥಗಳನ್ನ ಭಕ್ತಿಯಿಂದ ಸೇವನೆ ಮಾಡಿದರೆ, ಶ್ರವಣ ಮಾಡಿದರೆ ಉತ್ತಮವಾಗಿರತಕ್ಕಂಥ ಲೋಕ, ಇಹಲೋಕದ ಪರಲೋಕ ಎಲ್ಲದರಲ್ಲೂ ಕೂಡ ಜಯಪ್ರದವಾಗ್ತದೆ. ಮುಂದೆ ಮೋಕ್ಷ ಆಗುವಾಗಲೂ ಕೂಡ ಹೇಗಾಯಿತು ಅಂತ ಹೇಳ್ತಾರೆ ಆಚಾರ್ಯ. ಸತ್ಯವತಿ, ಅಂಬಾಲಿಕಾ ದಾಸಿ ಅವರಿಗೆಲ್ಲ ಒಳ್ಳೆ ಮೋಕ್ಷದಲ್ಲಿಯೂ ಕೂಡ ತಾರತಮ್ಯ ಇದೆ. ಮೊನ್ನೆ ಹೇಳಿದೆ, ಸಾಲೋಕ್ಯ ಮೋಕ್ಷ ಅಂತ ಒಂದು ಮೋಕ್ಷ ಇದೆ. ಸಾಲೋಕ್ಯಕ್ಕಿಂತ ಕೆಳಗಿಂದು ಸಾರೂಪ್ಯ ಮೋಕ್ಷ. ಧೃತರಾಷ್ಟ್ರನ ತಾಯಿಯಾದಂಥ ಅಂಬಿಕೆಗೆ ಸಾರೂಪ್ಯ ಮೋಕ್ಷ ಸಿಕ್ತಂತೆ. ಸ್ವಲ್ಪ ಕೆಳಗಿನ ಮಟ್ಟದ ಮೋಕ್ಷ ಧೃತರಾಷ್ಟ್ರನ ತಾಯಿಗೆ ಸಿಕ್ಕಿದ್ದು ಅಂಬಿಕೆಗೆ. ಅಂಬಾಲಿಕೆ, ಸತ್ಯವತಿ ಮತ್ತು ಅಂಬಿಕೆಯ ದಾಸಿಗೆ ಆ ಸಾರೂಪ್ಯಕ್ಕಿಂತ ದೊಡ್ಡ ಮೋಕ್ಷ ಸಿಕ್ತಂತೆ. ಸಾಲೋಕ್ಯ ಅಂತ ಅನ್ನೋದು ಇನ್ನೂ ದೊಡ್ಡ ಮೋಕ್ಷ. ಸಾಲೋಕ್ಯ ಅನ್ನುವಂತಹ ಮೋಕ್ಷ ಸತ್ಯವತಿ, ವೇದವ್ಯಾಸ ದೇವರ ತಾಯಿ ಸಾಲೋಕ್ಯ ಮೋಕ್ಷ ಸಿಕ್ತು. ಪಾಂಡುರಾಜನ ತಾಯಿ ಅಂಬಾಲಿಕೆಗೂ ಕೂಡ ಸಾಲೋಕ್ಯನೇ ಸಿಕ್ತಂತೆ. ಆದ್ರೆ ಅಂಬಿಕೆಯಷ್ಟು ಅವಳು ಅಪರಾಧ ಮಾಡಿದ್ದಿಲ್ಲ. ಅಂಬಿಕೆ ಅಂತೂ ಪೂರ್ತಿ ಕಣ್ಣೆ ಮುಚ್ಚಿಬಿಟ್ಲಲ್ಲ, ಆದ್ರಿಂದ ಅಂಬಿಕೆಗೆ ಸ್ವಲ್ಪ ಕೆಳಮಟ್ಟದ ಮೋಕ್ಷ ಸಿಕ್ತು. ಅಂಬಿಕೆಯ ದಾಸಿಗೆ ಮಾತ್ರ ಸಾರೂಪ್ಯಕ್ಕಿಂತಲೂ ಮಿಗಿಲಾದ ಸಾಲೋಕ್ಯ ಮೋಕ್ಷ ಸಿಕ್ತು ಅಂತಂತ. ಅಂಬಾಲಿಕಾಪಿ ಕ್ರಮಯೋಗತೋಗಾತ್ ಪರಾಂಗತಿಂ ನೈವ ತಥಾ ಅಂಬಿಕಾ ಯಯೌ ಯಥಾ ಯಥಾ ವಿಷ್ಣು ಪರಶ್ಚಿದಾತ್ಮ ತಥಾ ತಥಾಶ್ಯಸ್ಯ ಗತಿ ಪರತ್ರ. ಮೊಟ್ಟ ಮೊದಲು ವೇದವ್ಯಾಸ ದೇವರ ಹತ್ರ ಹೋದವಳು ಅಂಬಿಕೆ, ಆದರೆ ಕಣ್ಣು ಮುಚ್ಚಿಬಿಟ್ಟು. ಆದ್ರಿಂದ ಇವಳು ಪ್ರಶ್ನೆ ಬರ್ತದೆ, ಅಂಬಾಲಿಕೆನೂ ಕೂಡ ವೇದವ್ಯಾಸ ದೇವರ ಹತ್ರ ಹೋದ ಭಕ್ತಿಯಿಂದ ಸೇವನೆ ಮಾಡಿದ್ಲು? ಇಲ್ಲ. ಹಾಗಾದ್ರೆ ಅಂಬಿಕೆಗೆ ಯಾಕೆ ಕೆಳಗಿನ ಸಿಕ್ತು, ಅಂಬಾಲಿಕೆಗಿಂತ ಕೆಳಗಿನ ಮೋಕ್ಷ ಯಾಕೆ ಸಿಕ್ತು
ಅಂತಂದ್ರೆ ಇನ್ನೊಂದು ತಪ್ಪು ಅಂಬಿಕೆಯಲ್ಲಿ ಸೇರ್ಕೊಂಡಿದೆ ಧೃತರಾಷ್ಟ್ರನ ತಾಯಿಯಲ್ಲಿ. ಮೊದಲನೇ ಚಾನ್ಸು ಅಂಬಿಕೆಗೆ ಬಂದಿತ್ತು, ಆವಾಗ ಕಣ್ಣು ಮುಚ್ಚಿಬಿಟ್ಲು. ಸತ್ಯವತಿ ದೇವಿ ಮತ್ತೊಂದು ಅವಕಾಶ ಕೊಟ್ಲು ಅಂಬಿಕೆಗೆ. ನೋಡು, 3ನೇ ಬಾರಿಗೂ ಕೂಡ ನಿಯೋಗ ಪದ್ಧತಿಗೆ ವೇದವ್ಯಾಸ ದೇವರು ಒಪ್ಪಿದ್ದಾರೆ, ಈಗಲಾದ್ರೂ ಹೋಗಿ ನೀನು ಭಕ್ತಿಯಿಂದ ಸೇವೆ ಮಾಡು, ಒಳ್ಳೆ ಮಗ ಹುಟ್ಟುತ್ತಾನೆ ಅಂತಂದ್ರೆ ಆಗ ಮಾಡಿದ್ದೇನು ಅಂಬಿಕೆ ಮಾಡಿದ್ದೇನು? ತಾನು ಹೋಗದೇನೆ 2ನೇ ಅವಕಾಶ ಕೊಟ್ಟರೂ ಕೂಡ ವೇದವ್ಯಾಸ ದೇವರ ಹತ್ರ ತಾನು ಹೋಗದೇನೆ ತನ್ನ ದಾಸಿಯನ್ನ ಕಳಿಸಿದ್ರು. ಕೆಲವರು ಹಾಗೆ ಮಾಡ್ತಾರಂತೆ, ದೇವ್ರ ಸೇವೆ ಮಾಡ್ರಿ 48 ದಿವಸ ಒಂದು ಮಂಡಲ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬರ್ರಿ ಅಂತಂದ್ರೆ ಸಂಬಳ ಕೊಟ್ಟು ಇನ್ಯಾರನೋ ಕಳಿಸ್ತಾರಂತೆ, ನನ್ನ ಪಾಲಿಗೆ ನೀನ್ ಮಾಡ್ಕೊಂಡು ಬಾ, ನನ್ನ ಹೆಸರು ಹೇಳಿ ಅಂತ. ನನ್ನ ಹೆಸರು ಗೋತ್ರ ತಗೊಂಡು ಹೋಗಿ ನೀನ್ ಪ್ರದಕ್ಷಿಣೆ ಮಾಡು ಅಂತಂದ್ರೆ ಇವರಿಗೆ ಫಲ ಸಿಗ್ತದೇನು? ಮೈ ದೃಢ ಇರುವಾಗ, ಗಟ್ಟಿಮುಟ್ಟಾಗಿರುವಾಗ ತಾನ್ಯಾಕೆ ಮಾಡಬಾರ್ದು ಸೇವೆ? ಇನ್ನೊಬ್ಬರನ್ನ ದಾಸಿಯನ್ನ ಕರೆಸಿ ಅವರಿಗೆ ದಕ್ಷಿಣೆ ಕೊಟ್ಟರು, ನೀನು ದಾಸಿ, ನಿನಗೆ ಸಂಬಳ ಕೊಡ್ತಿದ್ದೀನಿ, ನನ್ನ ಪರವಾಗಿ ನೀನ್ ದೇವಾಲಯಕ್ಕೆ ಹೋಗಿ ಬಾ ಅಂತಂದ್ರೆ ಹೇಗಾದೀತು? ವೇದವ್ಯಾಸ ದೇವರ ಗ್ರಂಥವನ್ನ ನಾವು ಓದಬೇಕು, ನಾವು ಶ್ರವಣ ಮಾಡಬೇಕು. ನನ್ನ ಪರವಾಗಿ ನೀನ್ ಶ್ರವಣ ಮಾಡಿಕೊಂಡು ಬಾ, ನಾನು ನಿನಗೊಂದಿಷ್ಟು ದಕ್ಷಿಣೆ ಕೊಡ್ತೀನಿ, ನನಗೆ ಪುಣ್ಯ ಬರ್ತದೆ ಅಂತಂದ್ರೆ ಅಂಬಿಕೆಗೆ ಆದಂಗೆ ಆಗ್ತದೆ ಅಷ್ಟೇ. ಅಂಬಿಕೆ ಆ ಕೆಲಸ ಮಾಡಿದ್ದು. ವ್ಯಾಸರ ಸೇವೆ ಮಾಡು ಅಂತ ಸತ್ಯವತಿ ಇನ್ನೊಂದು ಅವಕಾಶ ಕೊಟ್ರೆ ಆ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳದೇನೆ ದಾಸಿಯನ್ನ ಕಳಿಸಿದ್ಲು. ಆದ್ರಿಂದ ದಾಸಿಗೆ ದೊಡ್ಡ ಮೋಕ್ಷ ಸಿಕ್ತು, ಸಾಲೋಕ್ಯ ಅನ್ನುವಂತಹ ಮೋಕ್ಷ. ಆ ಒಡತಿಯಾಗಿರ್ತಕ್ಕಂಥ ಯಜಮಾನಿಯಾದಂಥ ಅಂಬಿಕೆಗೆ ಇನ್ನು ಕೆಳಗಿನ ಮೋಕ್ಷ ಸಿಕ್ತು, ಸಾರೂಪ್ಯ ಅಂತ ಆಚಾರ್ಯ ಹೇಳ್ತಾರೆ. ಅದರಿಂದ ಮಹಾಭಾರತದಿಂದ ನಾವು ಕಲಿಬೇಕಾದದ್ದು ಬಹಳ ಇತ್ತು, ಬಹಳಷ್ಟು ಕಲಿಬೇಕು. ಭಾಗವತದಲ್ಲಿಯೂ ಕೂಡ ಬರ್ತದೆ. ಯಜ್ಞ, ಯಾಗ ಇವುಗಳಲ್ಲೆಲ್ಲ ಪಾಲ್ಗೊಳ್ಳುವಾಗ ನಾವು ಪ್ರತ್ಯಕ್ಷವಾಗಿ ನಾವಲ್ಲಿ ಪಾಲ್ಗೊಳ್ಬೇಕಂತ. ಆವಾಗ ನಾವು ಮಾಡಿದ್ರೆ ಅದಕ್ಕೆ ನಮಗೆ ಫಲ ಸಿಗ್ತದೆ. ದಾಸಿಯರನ್ನ ಕಳಿಸಿದ್ರೆ ಏನಾದೀತು ಅನ್ನೋದಕ್ಕೆ ಯೋಚನೆ ಮಾಡಿ. ಹೀಗೆ ಅವರೆಲ್ಲರೂ ವ್ಯಾಸಾಶ್ರಮಕ್ಕೆ ಹೋದ ಮೇಲೆ ಪಾಂಡು ಅಲ್ಲಿವರೆಗೆ ರಾಜ್ಯಭಾರ ಮಾಡ್ತಾ ಇದ್ದ. ಪ್ರಾಯಶಃ ಸತ್ಯವತಿ, ಅಂಬಿಕೆ, ಅಂಬಾಲಿಕೆ ಇವರೆಲ್ಲರೂ ಕೂಡ ವ್ಯಾಸರ ಹಿಂದೆ ಹೋಗಿಬಿಟ್ರು ಅಂತ ಅವನಿಗೂ ಸ್ವಲ್ಪ ಬೇಜಾರಾಗಿರ್ಬೇಕು. ಪಾಂಡುವಿಗೂ ಸ್ವಲ್ಪ ಮಟ್ಟಿಗೆ ವೈರಾಗ್ಯ ಬಂದ್ಬಿಟ್ಟಿತ್ತಂತೆ. ಇನ್ನೂ ಮಕ್ಕಳಾಗಿಲ್ಲ, ಏನಿಲ್ಲ, ಅಷ್ಟರಲ್ಲೇ ವೈರಾಗ್ಯ ಬಂತು. ಪಾಂಡುಸ್ತತೋ ರಾಜ್ಯಭರಂ ನಿಧಾಯ ಜ್ಯೇಷ್ಠೇನುಜೇ ಚೈವ ವನಂ ಜಗಾಮ ಪತ್ನಿ ದ್ವಯೇನಾನುಗತೋ ಬದರ್ಯಾಂ ಉವಾಸ ನಾರಾಯಣ ಪಾಲಿತಾಯಾಂ. ಇದ್ದಕ್ಕಿದ್ದ ಹಾಗೆ ಅವನು ಸ್ವಲ್ಪ ಕಾಡಿಗೆ ಹೋಗೋಣ ಅಂತ ಮನಸ್ಸು ಮಾಡಿ ಧೃತರಾಷ್ಟ್ರನಿಗೆ ಮತ್ತೆ ರಾಜ್ಯ ಕೊಟ್ಟು ಬಿಟ್ಟಂತೆ. ನೀನೇ ರಾಜ್ಯ ಆಳ್ಕೊಂಡಿರು ಅಂತ ಧೃತರಾಷ್ಟ್ರನಿಗೆ ಕೊಟ್ಟು ಅವನೇನ್ ಆಳ್ತಾನೆ ಕುರುಡ. ಆದರೆ ವಿದುರನೂ ಇದ್ನಲ್ಲ, ಪಾಂಡು ತನ್ನ ತಮ್ಮನಾಗಿರ್ತಕ್ಕಂಥ ವಿದುರ, ಅಣ್ಣನಾದಂಥ ಧೃತರಾಷ್ಟ್ರ, ಇಬ್ಬರಿಗೆ ರಾಜ್ಯಭಾರದ ಕೆಲಸ ಒಪ್ಪಿಸಿ ನೀವಿಬ್ರು ಹೊಂದಾಣಿಕೆ ಮಾಡ್ಕೊಂಡು ನೋಡ್ಕೊಂಡು ಹೋಗ್ರಿ, ನಾನಂತೂ ಕಾಡಿಗೆ ಹೋಗ್ತೇನೆ ಅಂತ ಅವರೆಲ್ಲ ವ್ಯಾಸಾಶ್ರಮಕ್ಕೆ ಹೋದಾಗ ಇವನು ಬದರಿಕಾಶ್ರಮಕ್ಕೆ ಇವನು ಹೊರಟನಂತೆ. ಕಾಡಿಗೆ ಹೋಗ್ತೇನೆ ಅಂತ ಹಿಮಾಲಯ ಪರ್ವತಕ್ಕೆ ಬಂದ. ಪತ್ನಿ ದ್ವಯೇನ ಅನುಗತೋ ಬದರ್ಯಾಂ ಉವಾಸ ನಾರಾಯಣ ಪಾಲಿತಾಯಾಂ. ಇವತ್ತಿನ ಸಣ್ಣ ಬದರಿ ಅಂತೇನಿದೆ, ಅಲ್ಲೇ ನಾರಾಯಣ ದೇವರಿರ್ತಕ್ಕಂಥ ಆ ಬದರಿಯಲ್ಲಿ ಅಲ್ಲಿ ವಾಸ ಮಾಡ್ತಿದ್ದಂತೆ. ಆ ಇಬ್ರು ಹೆಂಡಂದ್ರನ್ನು ಕರ್ಕೊಂಡು ಬಂದು ಕುಂತಿ ಮಾದ್ರಿಯನ್ನ ಕರ್ಕೊಂಡು ಅಲ್ಲಿಗೆ ಬಂದ. ಗೃಹಾಶ್ರಮೇಣ ಈವ ವನೇ ನಿವಾಸಂ. ಕಾಡಿಗೆ ಬಂದ ಅಂತ ಅಂದ್ಕೊಳ್ಳೆ ವಾನಪ್ರಸ್ಥಾಶ್ರಮ ಅಂತ ತಿಳ್ಕೋಬಾರದು. ವಾನಪ್ರಸ್ಥಾಶ್ರಮ ಬೇರೆ, ಸುಮ್ಮನೆ ಕಾಡಿಗೆ ಬರೋದು ಬೇರೆ. ಗೃಹಸ್ಥಾಶ್ರಮೆಯಾಗಿ ಅಲ್ಲಿಯೂ ಕೂಡ ಕುಂತಿ ಮಾದ್ರಿಗಳ ಜೊತೆಗೆ ಸಂಸಾರ ಧರ್ಮವನ್ನ ಅನುಷ್ಠಾನ ಮಾಡ್ತಾ ಸಂಸಾರಿಯೇ ಆಗಿ ಗೃಹಸ್ಥಾಶ್ರಮಿಯೇ ಆಗಿ ಬರೇ ಕಾಡಿನಲ್ಲಿ ವಾಸ ಮಾಡ್ತಿದ್ದ. ಬದರಿಕಾಶ್ರಮದಲ್ಲೇ ಇದ್ದ, ಗೃಹಸ್ಥಾಶ್ರಮಿಯಾಗಿದ್ದ, ವಾನಪ್ರಸ್ಥ ಅಲ್ಲ, ವನದಲ್ಲಿ ವಾಸ ಅಷ್ಟೇನೆ. ಕುರ್ವನ್ ಸ ಭೋಗಾನ್ ಬುಭುಜೇ ತಪಶ್ಚ. ಈ ಕಡೆ ಭೋಗ ಜೀವನವನ್ನೂ ನಡೆಸ್ತಾ ಇದ್ದ, ಜೊತೆಗೆ ತಪಸ್ಸನ್ನೂ ಕೂಡ ಮಾಡ್ತಾ ಇದ್ದ. ವಿಶೇಷವಾಗಿ ನಾರಾಯಣ ದೇವರಲ್ಲಿ ಭಕ್ತಿಯಿಂದ ಅವರನ್ನು ಪೂಜೆ ಮಾಡ್ತಾ ತಪಸ್ಸು ಮಾಡಿಕೊಂಡಿದ್ದ. ಮತ್ತೊಂದು ದುರಂತ, ಇದು ಕುಂತಿದ್ದೇ ದುರಂತ ಅನ್ನಬೇಕು. ಅವಳು ದುರಂತವನ್ನೇ ವರ ಪಡೆದಂತೆ ಹುಟ್ಟಿದವಳು ಅವಳು ಕುಂತಿ. ಏನಾಯ್ತು, ಅವನು ಗೃಹಸ್ಥಾಶ್ರಮಿಯಾಗೆ ಸಾಂಸಾರಿಕ ಜೀವನವನ್ನೇ ನಡೆಸ್ತಾ ಇದ್ದ. ಇದು ಕುಂತಿ ದುರಂತ ಅಂತಲೇ ಅನ್ನಬೇಕು. ಒಮ್ಮೆ ಆ ಬದರಿಕಾಶ್ರಮದಲ್ಲಿರುವಾಗಲೂ ಕೂಡ ಬೇಟೆ ಆಡೋ ಹುಚ್ಚು. ಪಾಂಡುರಾಜ ಬಿಲ್ಲು ಬಾಣ ಹಿಡ್ಕೊಂಡು ಬೇಟೆ ಆಡ್ಲಿಕ್ಕೆ ಹೋದ್ನಂತೆ. ಯಾವುದೋ ಒಂದು ಜಿಂಕೆ ಅಂತ ತಿಳ್ಕೊಂಡು ಬಣ ಬಿಟ್ಟ. ಸಕಾಮತೋ ಹರಿಣತ್ವಂ ಪ್ರಪನ್ನಂ. ಯಾವುದೋ ಒಂದು ಗಂಡು ಜಿಂಕೆ, ಆ ಜಿಂಕೆಗೆ ಬಾಣ ಬಿಡೋಣ ಅಂತ ಬಿಟ್ಟ. ಸುಮ್ಮನೆ ಬಿಟ್ನೋ, ಆ ಜಿಂಕೆ ಹೆಣ್ಣು ಜಿಂಕೆ ಜೊತೆಗೆ ಸೇರಿತ್ತು. ಗ್ರಾಮ್ಯ ಕರ್ಮಾನುಶಕ್ತಂ. ಅದೂ ಕೂಡ ತನ್ನ ಪತ್ನಿ ಹೆಣ್ಣು ಜಿಂಕೆ ಜೊತೆಗೆ ಸರಸದಲ್ಲಿರುವಾಗ ಆ ಗಂಡು ಜಿಂಕೆಗೆ ಬಾಣ ಬಿಟ್ಟನಂತೆ. ಯಾವುದೋ ಮೃಗ ಅಂತ ಬಿಟ್ಟ, ಆದ್ರೆ ನಿಜವಾಗೂ ಅದು ಮೃಗ ಅಲ್ಲ. ಅವರೊಬ್ರು ಋಷಿಗಳು, ಕಿಂದಮ ಅನ್ನುವಂಥ ಋಷಿಗಳು. ಆ ಕಿಂದಮ ಋಷಿಗಳು ಅವರಿಗೆ ಸ್ವೇಚ್ಛೆಯಿಂದ ರೂಪಧಾರಣೆ ಮಾಡ್ಲಿಕ್ಕೆ ಬರ್ತಿತ್ತು, ಆ ಶಕ್ತಿ ಇತ್ತು. ಅವರು ಜಿಂಕೆಯಾಗಿ ಬಿಟ್ಟಿದ್ರಂತೆ. ಅವರು ಜಿಂಕೆ ರೂಪಧಾರಣೆ ಮಾಡಿದ್ದಾರೆ. ಸ ಕಾಮತೋ ಹರಿಣತ್ವಂ ಪ್ರಪನ್ನಂ. ಅದು ಜಿಂಕೆ ಆದದ್ದು ಸ್ವೇಚ್ಛೆಯಿಂದ, ಮತ್ತೆ ಪುನಃ ಮಾಮೂಲು ಆಗ್ತಿದ್ರು. ಸ್ವೇಚ್ಛೆಯಿಂದ ಜಿಂಕೆ ರೂಪಧಾರಣೆ ಮಾಡಿ ಗ್ರಾಮ್ಯ ಕರ್ಮದಲ್ಲಿ ಅಂದ್ರೆ ಸಾಂಸಾರಿಕ ಧರ್ಮದಲ್ಲಿ
ಆ ಸರಸದಲ್ಲಿ ತೊಡಗಿದ್ದಾಗ ಬಾಣ ಬಿಟ್ಟುಬಿಟ್ಟ. ಅವರು ಕಿಂದಮರುಷರು, ಅವರು ಋಷಿಗಳಾದ್ರಿಂದ ಶಾಪ ಕೊಟ್ಟು ಬಿಟ್ರಂತ. ನಾನು ಈ ರೀತಿ ಗ್ರಾಮ್ಯ ಕರ್ಮದಲ್ಲಿರುವಾಗ ನನ್ನನ್ನ ನೀನು ಅದರಿಂದ ನೀನು ಕೂಡ ಸ್ತ್ರೀ ಸಂಪರ್ಕ ಮಾಡಿದೆ ಅಂತಂದ್ರೆ ಆ ಕ್ಷಣದಲ್ಲಿ ಸಾಯಿತೆ ಅಂತ ಶಾಪ ಕೊಟ್ಟು ಬಿಟ್ರ. ವಿದ್ವಾ ಶಾಪಂ ಪ್ರಾಪ ತಸ್ಮಾತ್ ಸ್ತ್ರೀಯಾಯುಕ್ ಮರಿಷ್ಯಸೀತ್ತೇವ ಬಭೂವಚ ಅರ್ಥ. ಬಹಳ ದುಃಖಪಟ್ಟ ಪಾಂಡುರಾಜ. ಗೊತ್ತಿಲ್ಲದೆ ಏನೋ ಬೇಟೆಯಾಡ್ಲಿಕ್ಕೆ ಅಂತ ಹೋಗಿ ಇಂಥ ದುರಂತ ಆಯ್ತು, ಇನ್ನೂ ಮಕ್ಕಳಾಗಿಲ್ಲ ಏನಿಲ್ಲ, ನನಗಿಂಥ ಶಾಪ ಬಂತಲ್ಲ ಅಂತ ಬೇಜಾರು ಮಾಡಿಕೊಂಡು ಹೆಂಡತಿ ಕುಂತಿ ಮಾದ್ರಿ ಅವರ ಹತ್ರ ಆ ವಿಷಯ ಹೇಳಿ ನಾನಿನ್ನು ಸನ್ಯಾಸಿ ಆಗ್ತೇನೆ ಅಂತ ಹೊರಟು. ಇದೊಂಥರ ಸನ್ಯಾಸ. ಸ್ತ್ರೀ ಸಂಪರ್ಕನೇ ಇಲ್ಲ ಅಂತ ಒಂದು ಶಾಪ ಬಂದಾಗ ಸನ್ಯಾಸಿ ಆಗ್ತೇನೆ ಅಂತ ಹೊರಟ. ನಿಶಿಷ್ಣು ರುಕ್ತ ಪೃಥಯಾಸನೇತಿ ಪ್ರಣಾಮ ಪೂರ್ವಂ ನೆವಸತ್ತಥೈವ. ಕುಂತಿಗೆ ಬಹಳ ದುಃಖ ಆಯ್ತು. ಮೊದಲಿಂದಲೂ ತಂದೆ ಜೊತೆಗಿರೋ ಭಾಗ್ಯ ಇದ್ದಿಲ್ಲ. ಯಾರೋ ಕುಂತಿ ಭೋಜರಾಜನ ಮನೆಯಲ್ಲಿ ಬೆಳೆದಿತ್ತು. ಹೋಗ್ಲಿ ಗಂಡನ ಜೊತೆಗಿರೋಣ ಅಂತಂದ್ರೆ ಸನ್ಯಾಸಿಯಾಗಿ ಹೊರಟು ಬಿಟ್ರೆ ಅದು ಗ್ರಹಚಾರ ತಪ್ಪಿ ಹೋಗ್ತದೆ. ಎಂಥ ಗೋಳಾಯ್ತು ನನಗೆ. ದಯಮಾಡಿ ನೀವು ಸನ್ಯಾಸಾಶ್ರಮ ಅಂತೂ ಬೇಡ, ಸಂಸಾರ ಧರ್ಮನೂ ಬೇಡ, ಇಬ್ರು ಒಟ್ಟಿಗಿರೋಣ ಇಲ್ಲೇನೆ ಅಂತ ಅಂದ್ಬಿಟ್ಟು. ನಾನು ಇರೊಟ್ಟಿರ್ತೇನೆ, ನೀವು ನಮ್ ಜೊತೆಗಿರ್ರಿ. ಸಾಂಸಾರಿಕ ಧರ್ಮ ಬೇಡ, ಸನ್ಯಾಸನೂ ಬೇಡ, ಒಟ್ಟಿಗೆ ಇರೋಣ. ನಾನು ಒಬ್ಬಂಟಿಗಳಾಗಿ ನನಗಿರ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆಯನ್ನು ಬಿಟ್ಟು ದುಃಖನೇ ಸಾಕಾಗಿದೆ 13 ವರ್ಷ. ಈಗ ಮತ್ತೆ ನಿಮ್ಮನ್ನು ಬಿಟ್ಟು ನಾನೆಲ್ಲಿರ್ಲಿ ಅಂತ ಹೇಳಿ ಬಹಳ ಪ್ರಣಾಮ ಪೂರ್ವಂ ಕಾಲಿಗೆ ಬಿದ್ದು ಬೇಡ್ಕೊಂಡ್ಲಂತೆ, ನೀವಂತೂ ಸನ್ಯಾಸ ತಗೊಳ್ಬೇಡಿ. ಆಯ್ತು ಅಂತ ಹೇಳಿ ತಾಭ್ಯಾಂ ಸಮೇತ ಶತಶೃಂಗ ಪರ್ವತೆ ನಾರಾಯಣಸ್ಯಾಶ್ರಮ ಮಧ್ಯೆಗೆ ಪುರಃ. ಆ ಕಡೆ ಸನ್ಯಾಸಾಶ್ರಮಕ್ಕೆ ಅನುಮತಿ ಸಿಗಲಿಲ್ಲ. ಹಾಗಾದ್ರೆ ಇಲ್ಲೇ ಇದ್ಬಿಡ, ಈ ಕಡೆ ರಾಜ್ಯಕ್ಕೂ ಬರೋ ಹಾಗಿಲ್ಲ. ಇಷ್ಟು ಶಾಪಗ್ರಸ್ತನಾಗಿ, ಕಿಂದಮರುಷಿಗಳಿಂದ ಶಾಪಗ್ರಸ್ತನಾಗಿ, ಸ್ತ್ರೀ ಸಂಪರ್ಕ ಇಲ್ಲ ಅಂತ ಮಾಡಿಕೊಂಡು ಮತ್ತೆ ರಾಜ್ಯಕ್ಕೆ ಬಂದು ಇನ್ನೇನಿಲ್ಲಿರೋದು, ಅಲ್ಲೇ ಇದ್ದು ಬಿಡೋದು ಅಂತ ತೀರ್ಮಾನ ಮಾಡಿ. ಎಲ್ಲಿದ್ದ ಅಂತಂದ್ರೆ ಬದರಿಕಾಶ್ರಮದಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. 6 ತಿಂಗಳು ಮಾತ್ರ ಬಾಗಿಲು ತೆಗೆದಿರ್ತದೆ, ಮತ್ತೆ ಬಾಗಿಲು ಹಾಕಿ ಬಿಡ್ತಾರೆ. ಆಗಿನ ಕಾಲದಲ್ಲೂ ಹಾಗೆ ಇತ್ತು. ಬಾಗಿಲು ಹಾಕ್ತಾರಲ್ಲ, ಮತ್ತೆ ಕೆಳಗಿಳಿಯೋದು, ಮತ್ತೆ ಮೇಲೆ ಹೋಗೋದು ಬೇಡವೇ ಬೇಡ, ಸ್ವಲ್ಪ ಕೆಳಗಿದ್ಬಿಟ್ಟು ಪರ್ಮನೆಂಟ್ ಅಲ್ಲೇ ಇದ್ದು ಬಿಡೋಣ ಅಂತ ಪಾಂಡುಕೇಶ್ವರ ಅಂತ ಇವತ್ತಿಗೂ ಸಿಗ್ತದೆ. ಬದರಿಕಾಶ್ರಮಕ್ಕೆ ಹೋಗುವಾಗ ಬದರಿಗಿಂತ ಒಂದು ಸ್ವಲ್ಪ ಮುಂಚೆ ಪಾಂಡುಕೇಶ್ವರ ಅಂತ ಸಿಗ್ತದೆ. ಅಲ್ಲಿ 6 ತಿಂಗಳು ಬಾಗಿಲು ಹಾಕುವಾಗ ಎಲ್ಲರೂ ಪಾಂಡುಕೇಶ್ವರಕ್ಕೆ ಬರ್ತಾರಂತೆ. ಪಾಂಡುರಾಜ ನಾವಿಲ್ಲೇ ಇದ್ದು ಬಿಡೋಣ ಅಂತ ಹೇಳಿ ಆ ಇಬ್ರು ಹೆಂಡಂದ್ರ ಜೊತೆಗೆ ಆ ಪಾಂಡುಕೇಶ್ವರದಲ್ಲಿದ್ದಂತೆ. ಆಚಾರ್ಯ ಪಾಂಡುರಾಜ ಇಬ್ರು ಪತ್ನಿಯರಿಂದ ಕೂಡಿಕೊಂಡು, ಅಂದರೆ ಕುಂತಿ ಮತ್ತು ಮಾದ್ರಿ ಇವರಿಂದ ಸಹಿತನಾಗಿ ಪಾಂಡುಕೇಶ್ವರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಕಿಂದಮ ಎಂಬ ಋಷಿಗಳಿಂದ ಶಾಪಗ್ರಸ್ತನಾಗಿದ್ದ. ಆದ್ರಿಂದ ಸಾಂಸಾರಿಕ ಭೋಗಗಳನ್ನೆಲ್ಲ ಬಿಟ್ಟು ಕೇವಲ ತಪಸ್ಸು ಮಾಡ್ತಾ ಗಂಗಾ ಸ್ನಾನವನ್ನ ಮಾಡಿಕೊಂಡು ತತ್ಸಂಗ ಪೂತದ್ಯುಸರಿದ್ವರಾಂಭ ಸದಾವಗಾಹಾತಿ ಪವಿತ್ರಿತಾಂಗ. ಗಂಗಾ ಸ್ನಾನದಿಂದ ತನ್ನ ದೇಹ ಶುದ್ಧೀಕರಣ ಮಾಡಿಕೊಳ್ತಾ ಪರಮಾತ್ಮನ ಸ್ಮರಣೆ ಧ್ಯಾನದಿಂದ ಅಂತಃಕರಣವನ್ನು ಶುದ್ಧಿ ಮಾಡಿಕೊಳ್ತಾ ಇಬ್ಬರು ಪತ್ನಿಯರ ಜೊತೆಗೆ ಅಲ್ಲೇ ಮೋಕ್ಷ ಸಾಧನೆಯನ್ನು ಮಾಡಿಕೊಳ್ತಾ ಇದ್ದಾನೆ. ಏತಸ್ಮಿನ್ನೇವ ಕಾಲೇ ಕಮಲಭವ ಶಿವಾಗ್ರೇಸರಾ ಶಕ್ರಪೂರ್ವಾ ಭೂಮ್ಯಾ ಪಾಪಾತ್ಮ ದೈತ್ಯೈಃ ಭುವಿ ಕೃತ ನಿಲಯೈಃ ಆಕ್ರಮಂ ಚಾಸಹಂತ್ಯಾ ಈಯುರ್ದೇವಾಧಿದೇವಂ ಶರಣಮಜಗುರುಂ ಪೂರ್ಣ ಷಡ್ಗುಣ್ಯಮೂರ್ತಿಂ ಕ್ಷೀರಾಬ್ಧೌ ನಾಗಭೋಗೆ ಶಯಿತಂ ಅನುಪಮಾನಂದ ಸಂದೋಹ ದೇಹಂ. ಪಾಂಡುರಾಜ ಪಾಂಡುಕೇಶ್ವರದಲ್ಲಿದ್ದಾಗ ಬ್ರಹ್ಮ ರುದ್ರಾದಿ ದೇವತೆಗಳೆಲ್ಲ ಕ್ಷೀರಸಮುದ್ರ ತೀರಕ್ಕೆ ಹೋಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತಾ ಇದ್ದ. ಈಗ ಭಾಗವತ ಪ್ರಾರಂಭ ಆಯಿತು. ಈಗ ಬರುವಾಗ ಹೇಳಿದ್ರು ಏಕಾದಶಿ ಆದ್ರಿಂದ ಸ್ವಲ್ಪ ಒಂದು ಶ್ಲೋಕನಾದರೂ ಭಾಗವತ ಹೇಳ್ರಿ ಅಂತ ಆಚಾರ್ಯ ಹೇಳ್ತಾ ಇದ್ದಾರೆ ಸರಿಯಾಗಿ. ಪಾಂಡುರಾಜ ಪಾಂಡುಕೇಶ್ವರದಲ್ಲಿದ್ದಾಗ ಎಲ್ಲ ಬ್ರಹ್ಮಾದಿ ದೇವತೆಗಳು ಕ್ಷೀರಸಮುದ್ರಕ್ಕೆ ಹೋಗಿ ಕೃಷ್ಣನನ್ನ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪರಮಾತ್ಮ, ಈಗ ನೀನು ಈ ದ್ವಾಪರ ಯುಗದಲ್ಲಿ ಅವತಾರ ಮಾಡುವಂತಹ ಪ್ರಸಂಗ ಬಂದಿದೆ, ನೀನು ಭೂಮಿಯಲ್ಲಿ ಅವತಾರ ಮಾಡಿ ಭೂಭಾರ ಹರಣ ಮಾಡಬೇಕು ಅಂತ ಬ್ರಹ್ಮರುದ್ರಾದಿಗಳ ಪ್ರಾರ್ಥನೆ. ಜೊತೆಗೆ ಭೂದೇವಿನೂ ಕೂಡ ಹೋಗಿದ್ಲಂತೆ. ಯಾಕೆಂದ್ರೆ ರಾಮಾಯಣ ಕಾಲದಲ್ಲಿ, ರಾಮನ ಕಾಲದಲ್ಲಿ ಹತರಾದಂತಹ ರಾಕ್ಷಸರು, ಇನ್ನು ಹಿಂದೊಮ್ಮೆ ಪರಮಾತ್ಮನಿಂದಲೇ ಹತರಾದಂತಹ ಅನೇಕ ದೈತ್ಯರು, ಅವರೆಲ್ಲ ದ್ವಾಪರ ಯುಗದಲ್ಲಿ ಕೊನೆಗೆ ದ್ವಾಪರದ ಕೊನೆ ಭಾಗದಲ್ಲಿ ರಾಜರಾಗಿ ಭೂಮಿಯನ್ನು ಆಳ್ಲಿಕ್ಕೆ ಹುಟ್ಟಿದ್ರಂತೆ, ಭೂಪಾಲಕರಾಗಿ ಹುಟ್ಟಿಬಿಟ್ಟಿದ್ದಾರೆ. ಆದ್ರಿಂದ ಭೂದೇವಿ ಆ ಭೂಭಾರ ಆಯ್ತು ಅವಳಿಗೆ. ಎಲ್ಲ ರಾಕ್ಷಸರು ವಿಷ್ಣು ದ್ವೇಷಿಗಳು
ಪರಮಾತ್ಮನ ದ್ವೇಷಿಗಳು, ರಾಕ್ಷಸರು, ದೈತ್ಯರು, ವಿಷ್ಣುವಿನಿಂದ ಹತರಾದವರು, ಕೆಲವರು ಮುಖ್ಯ ಪ್ರಾಣದೇವರಿಂದ ಹತರಾದವರು, ಅವರೆಲ್ಲ ಭೂಮಿಯಲ್ಲಿ ರಾಜರಾಗಿ ಹುಟ್ಟಿ ಭೂಮಿಯನ್ನು ಆಳ್ತಾ ಇದ್ದಾರೆ. ಇಂಥವರು ರಾಜರಾದಾಗ ಭೂದೇವಿಗೆ ಬಹಳ ದುಃಖ ಆಗ್ತದಂತೆ. ಯಾರು ವಿಷ್ಣು ದ್ವೇಷಿಗಳು ಭೂಮಿಯನ್ನು ಆಳ್ಲಿಕ್ಕೆ ಬರ್ತಾರೆ, ರಾಜರಾಗಿ ಬರ್ತಾರೆ, ದೊಡ್ಡ ಭಾರ ಅನಿಸಿಬಿಡ್ತದಂತೆ ಭೂದೇವಿ. ತಥಾಹಿ ಲೋಕೆ ಪತಿನಿಂದಕೇಭ್ಯ ಪತಿವ್ರತಾನಾಂ ಅಪರಕ್ವ ಭಾರ ಅಂತಾರೆ. ಭೂದೇವಿಯ ಪತಿ ಅಂದ್ರೆ ವಿಷ್ಣು. ಆ ವಿಷ್ಣು ನಿಂದಕರು, ವಿಷ್ಣು ದ್ವೇಷಿಗಳು, ವೈಷ್ಣವ ದ್ವೇಷಿಗಳು ಅಂಥವರು ರಾಜರಾಗಿ ಹುಟ್ಟಿದ್ರು. ಅದಕ್ಕೆ ಭೂದೇವಿ ಬ್ರಹ್ಮದೇವರ ಹತ್ರ ಹೋದ್ದು. ಬ್ರಹ್ಮದೇವರು ಭೂದೇವಿಯನ್ನು ಕರೆಕೊಂಡು ಉಳಿದ ಎಲ್ಲ ದೇವತೆಗಳನ್ನ ಜೊತೆ ಮಾಡಿಕೊಂಡು ಕ್ಷೀರ ಸಮುದ್ರ ತೀರಕ್ಕೆ ಬಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹಿಂದೆ ನಿನ್ನಿಂದ ಹತರಾಗಿರ್ತಕ್ಕಂಥ ಅನೇಕ ದೈತ್ಯರು ಭೂಮಿಯಲ್ಲಿ ಹುಟ್ಟಿದ್ದಾರೆ. ಯ ಉಗ್ರಸೇನ ಸುರಗಾಯಕ ಸಹ ಜಾತೋ ಯದುಷ್ವೇವ ತಥಾಭಿಧೇಯ ತವೈವ ಸೇವಾರ್ಥಮಮುಷ್ಯ ಪುತ್ರೋ ಜಾತೋ ಸುರ ಕಾಲನೇಮಿಸ್ಸೈಷಾ. ಹಿಂದೆ ಉಗ್ರಸೇನ ಅಂತ ಒಬ್ಬ ಗಂಧರ್ವ ಇದ್ದ. ಯ ಉಗ್ರಸೇನ ಸುರಗಾಯಕ. ಆ ಉಗ್ರಸೇನ ಎಂಬ ಗಂಧರ್ವ ಪರಮಾತ್ಮ ನಿನ್ನ ಸೇವೆಗಾಗಿ ಯದುಕುಲದಲ್ಲಿ ಯಾದವರಲ್ಲಿ ಹುಟ್ಟಿದ್ದಾನೆ. ಅದೇ ಹೆಸರಿನಿಂದ ಹುಟ್ಟಿದ್ದಾನೆ. ಹಾಗೆ ಧೃತರಾಷ್ಟ್ರ ಅನ್ನುವ ಗಂಧರ್ವ ಧೃತರಾಷ್ಟ್ರ ನಾಮಕನಾಗಿ ಅವತಾರ ಮಾಡಿದನೋ ಅದೇ ರೀತಿ ಉಗ್ರಸೇನ ಎಂಬ ಗಂಧರ್ವ ಉಗ್ರಸೇನನಾಗಿಯೇ ಯಾದವರಲ್ಲಿ ಹುಟ್ಟಿದ್ದಾನೆ. ಆ ಉಗ್ರಸೇನನ ಮಗನಾಗಿ ಹುಟ್ಟಿದವನು ಕಂಸ. ಉಗ್ರಸೇನ ಏನೋ ಪರಮಾತ್ಮನ ಸೇವೆಗಾಗಿ ಹುಟ್ಟಿದ್ದ ಆ ಗಂಧರ್ವ ಉಗ್ರಸೇನನಾಗಿ. ಆದ್ರೆ ಉಗ್ರಸೇನನ ಮಗ ಮಾತ್ರ ಅವನು ಕಾಲನೇಮಿ ಎಂಬಂಥ ಅಸುರ. ಕಾಲನೇಮಿ ನಿಹಾ ವೀರಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ. ಕಾಲನೇಮಿ ನಿಹಾ, ಕಾಲನೇಮಿಯನ್ನ ಕೊಂದಿರತಕ್ಕಂಥವನು ಪರಮಾತ್ಮ. ಭಗವಂತನಿಂದ ಹಿಂದೆ ಹತನಾದಂಥ ಆ ಕಾಲನೇಮಿ ಉಗ್ರಸೇನನ ಮಗನಾಗಿ ಹುಟ್ಟಿದ್ದಾನೆ. ಅವನೇ ಕಂಸ. ಕಾಲನೇಮಿಯೇ ಕಂಸನಾಗಿ ಹುಟ್ಟಿದ್ದಾನೆ. ಶಿವನ ವರ ಬೇರೆ ಅವನಿಗೆ. ಅಂಥ ಶಿವನ ವರದಿಂದ ಪರಾಕ್ರಮಶಾಲಿಯಾಗಿ ಕಂಸ ಹುಟ್ಟಿಬಿಟ್ಟಿದ್ದ. ಆದರೆ ಸ ಉಗ್ರಸೇನೆ ಜನಿತೋ ಸುರೇಣ ಕ್ಷೇತ್ರೇ ಹಿ ತದ್ರೂಪಧರೇಣ ಮಾಯಯ ಗಂಧರ್ವಜೇನ ದ್ರಮಿಳೇನ ನಾಮ್ನ ಕಂಸೋಜಿತೋ ಏನವರಾಚ್ಛತೀಪತಿ. ಉಗ್ರಸೇನ ಪರಮಾತ್ಮನ ಸೇವೆ ಮಾಡಬೇಕು ಅಂತ ಭೂಮಿಯಲ್ಲಿ ಯಾದವರಲ್ಲಿ ಹುಟ್ಟಿದ್ದ ಗಂಧರ್ವ. ಅವನ ಮಗ ಮಾತ್ರ ಕಾಲನೇಮಿ ಅಸುರ ಕಂಸನಾಗಿ ಹುಟ್ಟಿದ. ಅವನು ಪರಮಾತ್ಮನ ಸೇವೆ ಮಾಡಿದ್ದಲ್ಲ, ಕೃಷ್ಣನನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದಂಥವನು ಕಂಸ. ಸಾಧಾರಣವಾಗಿ ಮಕ್ಕಳಿಗೆ ಯಾರ ಗುಣ ಬರ್ತದೆ? ಮಾತುರ್ಜಾತಿ ಪಿತುರ್ಗುಣ ಅಂತ. ತಂದೆ ಜಾತಿ ಬರ್ತದೆ, ತಾಯಿಯ ಜಾತಿ, ತಂದೆ ಗುಣಗಳು ಮಕ್ಕಳಿಗೆ ಬರಬೇಕು. ಮಾತುರ್ಜಾತಿ ಪಿತುರ್ಗುಣ. ಆದ್ರೆ ಇಲ್ಲಿ ಭಗವಂತನ ಸೇವೆಗಾಗಿ ಹುಟ್ಟಿದಂಥ ಉಗ್ರಸೇನನ ಮಗ ಕಂಸನಿಗೆ ಮಾತ್ರ ಪರಮಾತ್ಮನ ಮೇಲೆ ದ್ವೇಷ ಬಂದ್ಬಿಡ್ತು. ಉಗ್ರಸೇನ ಭಗವದ್ಭಕ್ತ, ಆದ್ರೆ ಉಗ್ರಸೇನನ ಮಗ ಕಂಸ ಪರಮಾತ್ಮನ ದ್ವೇಷಿಯಾದ. ತಂದೆ ಗುಣ ಬರಬೇಕಾಗಿತ್ತು. ಹೀಗ್ಯಾಕೆ ಆಯ್ತು ಅಂತ ಕೇಳಿದ್ರೆ ಆಚಾರ್ಯರು ಅದರ ರಹಸ್ಯ ಹೇಳ್ತಾರೆ. ಹರಿವಂಶದಲ್ಲಿಯೂ ಉಂಟು, ಅದರಲ್ಲಿದ್ದದ್ದನ್ನ ಭಾಗವತದಲ್ಲಿ ಅಷ್ಟು ಸ್ಫುಟವಾಗಿಲ್ಲ. ಹರಿವಂಶದಲ್ಲಿದ್ದದ್ದನ್ನ ಭಾಗವತದ ನಿರ್ಣಯನೂ ಮಾಡ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಮೊನ್ನೆ ಹೇಳಿದಂತೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತಂದ್ರೆ ವಿಶೇಷತೋ ಭಾರತವತ್ಮಚಾರಿ, ವಿಶೇಷವಾಗಿ ಭಾರತದ ಕಥಾ ನಿರ್ಣಯ ಮಾಡ್ಲಿಕ್ಕೆ ಹೊರಟದ್ದು. ಆದ್ರೆ ರಾಮಾಯಣದ ಕಥೆನೂ ಇದೆ, ಭಾಗವತದ್ದೂ ಇದೆ. ಮಹಾಭಾರತ ನಡೆಯುವಾಗ ಯಾವಾಗ ಭಾಗವತ ನಡೀತು, ಕೃಷ್ಣನ ಕಥೆ ಯಾವಾಗ ಬಂತು, ಪಾಂಡವರ ಕಥೆ ಯಾವಾಗ ಬಂತು, ಆ ಕಾಲವನ್ನ ಜೋಡಿಸಿ ಹೇಳಿದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯದ ವೈಶಿಷ್ಟ್ಯ. ಅದಕ್ಕೆ ಹೇಳಿದೆ, ಪಾಂಡುರಾಜ ಪಾಂಡುಕೇಶ್ವರದಲ್ಲಿದ್ದಾಗ ಎಲ್ಲ ದೇವತೆಗಳು ಕೃಷ್ಣಾವತಾರ ಆಗಬೇಕು ಅಂತ ಕ್ಷೀರ ಸಮುದ್ರಕ್ಕೆ ಹೋಗಿ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದ. ಆವಾಗ ಹೇಳಿದಂಥ ಪ್ರಾರ್ಥನೆ ಮಾಡಿದಂತೆ ಕಂಸ ಹುಟ್ಟಿದ್ದು, ಅದನ್ನೆಲ್ಲ ನಿರೂಪಣೆ ಮಾಡ್ಕೊಳ್ತಾ ಇದ್ದಾರೆ. ಉಗ್ರಸೇನನ ಮಗ ಕಂಸನಾಗಿ ಯಾಕೆ ಹುಟ್ಟಿದ ಅಂತಂದ್ರೆ ಉಗ್ರಸೇನನಿಗೆ ಹುಟ್ಟಿದವನಲ್ಲ ಕಂಸ. ಇದು ನೆನ್ಪಿಟ್ಕೊಳ್ಳಿ. ಉಗ್ರಸೇನನ ಹೆಂಡತಿಯಲ್ಲಿ ಹುಟ್ಟಿದವನು, ಉಗ್ರಸೇನನಿಗೆ ಹುಟ್ಟಿದವನಲ್ಲ. ಉಗ್ರಸೇನನ ಹೆಂಡತಿಯಲ್ಲಿ ಉಗ್ರಸೇನನಂತೆ ವೇಷಧಾರಣೆ ಮಾಡಿಕೊಂಡು ಬಂದಂಥ ದ್ರಮಿಳ ಎಂಬ ಒಬ್ಬ ಅಸುರ, ಆ ಅಸುರನಿಂದ ಹುಟ್ಟಿದ. ಅಸುರನ ಹೆಸರು ದ್ರಮಿಳ. ಗಂಧರ್ವಜೇನ ದ್ರಮಿಳೇನ ನಾಮ್ನ, ಅವನು ಒಬ್ಬ ಗಂಧರ್ವನಿಗೆ ಹುಟ್ಟಿದ್ದ. ಆ ಅಸುರ ದ್ರಮಿಳ ಎಂಬ ಅಸುರನಿಂದ ಕಂಸ ಹುಟ್ಟಿದ. ಅವ್ರು ಹ್ಯಾಕೆ ಉಗ್ರಸೇನನ ಹೆಂಡತಿ ಸುಮ್ಮನಿದ್ಲು? ದ್ರಮಿಳ ಅನ್ನೋ ಅಸುರ ಬಂದು ಕಂಸನನ್ನು ಹುಟ್ಟಿಸಬೇಕಾದ್ರೆ ಅವಳು ಸುಮ್ಮನೆ ಆಗಿದ್ಲು ಅಂತ ಕೇಳಿದ್ರೆ ಅದೊಂದು ಮೋಸ ನಡೆದು ಹೋಯ್ತಂತೆ. ತದ್ರೂಪಧರೇಣ ಮಾಯಯ, ತದ್ರೂಪಧರೇಣ, ಆ ದ್ರಮಿಳ ಎಂಬ ಅಸುರ ಉಗ್ರಸೇನನ ವೇಷ ಹಾಕೊಂಡು
ಉಗ್ರಸೇನನ ಹಾಗೆ ವಸ್ತ್ರ ಇತ್ಯಾದಿಗಳನ್ನೆಲ್ಲ ಧಾರಣೆ ಮಾಡಿಕೊಂಡು ಆ ವೇಷದಿಂದ ಬಂದಂತೆ. ಉಗ್ರಸೇನನ ವೇಷ ಹಾಕಿಕೊಂಡು ಆ ರೂಪವನ್ನೇ ಧಾರಣೆ ಮಾಡಿ, ಯಾಕೆಂದ್ರೆ ಅವನಿಗೆ ಮಾಯಾಶಕ್ತಿ, ಮಾಯೆಯಿಂದ ಉಗ್ರಸೇನನ ವೇಷ ಹಾಕೊಂಡು ಬಂದದ್ರಿಂದ ಉಗ್ರಸೇನನ ಹೆಂಡತಿ ಮೋಸ ಹೋಗಿಬಿಟ್ಲು. ಉಗ್ರಸೇನನ ಹೆಂಡತಿಯಲ್ಲಿ ದ್ರವಿಳ ಎಂಬಂಥ ಅಸುರನಿಂದ ಕಂಸ ಹುಟ್ಟಿತು. ಕಂಸೋ ಜಿತೋ ಏನ ವರಾತ್ ಶಚೀಪತಿ. ಹೀಗೆ ರುದ್ರದೇವರ ವರನೂ ಇತ್ತು. ಈ ರೀತಿ ಕಾಲನೇಮಿ ಕಂಸನಾಗಿ ಹುಟ್ಟಿದ್ದಾನೆ. ಅದೇ ಕಾಲದಲ್ಲಿ ವಿಪ್ರಚಿತ್ತಿ ಅಂತ ಮತ್ತೊಬ್ಬ ಇದ್ದ ಅಸುರ. ಆ ವಿಪ್ರಚಿತ್ತಿ ಎಂಬ ಅಸುರನನ್ನ ಮುಖ್ಯ ಪ್ರಾಣದೇವರು, ಮುಖ್ಯ ವಾಯುದೇವರು ಸಂಹಾರ ಮಾಡಿರ್ತಾರೆ. ಮುಖ್ಯ ಪ್ರಾಣನಿಂದ ಹತನಾಗಿರತಕ್ಕಂಥ ವಿಪ್ರಚಿತ್ತಿ, ಹತನಾಗಿದ್ದಂಥ ವಿಪ್ರಚಿತ್ತಿ ಜರಾಸಂಧನಾಗಿ ಅವನು ಹುಟ್ಟಿದ್ದಾನೆ. ಆ ಜರಾಸಂಧನಿಗೆ ಬ್ರಹ್ಮದೇವರ ವರ, ರುದ್ರದೇವರ ವರ. ಇದರಿಂದ ಅವರು ಮಹಾಬಲಿಷ್ಠರಾಗಿದ್ದಾರೆ. ಸ ವಿಪ್ರಚಿತ್ತಿಶ್ಚ ಜರಾಸುತೋಭೂತ್ ವರಾದ್ವಿಧಾತುರ್ಗಿರಿಶಸ್ಯ ಚೈವ ಸರ್ವೈರಜೇಯೋ ಬಲಮುತ್ತಮಂ ತತ್ ಜ್ಞಾತ್ವೈವ ಕಂಸಸ್ಯ ಮುದಾಸುತೇ ದದೌ. ಹೀಗೆ ಒಳ್ಳೆ ಉತ್ತಮ ಬಲ, ಯಾರಿಂದಲೂ ಕೂಡ ಅವನು ಸೋಲಬಾರದು. ಇಂಥ ವರವನ್ನ ಬ್ರಹ್ಮದೇವರು ರುದ್ರದೇವರು ಕೊಟ್ಟಿದ್ದರು. ಒಳ್ಳೆ ಬಲಶಾಲಿಯಾಗಿ ಜರಾಸಂಧ ಹುಟ್ಟಿದ್ದ. ಜರಾಸಂಧನಿಗೆ ಇಬ್ಬರು ಹೆಣ್ಣುಮಕ್ಕಳಿದ್ರು, ಅಸ್ಥಿ ಮತ್ತು ಪ್ರಾಸ್ತಿ ಅಂತ ಇಬ್ಬರು ಹೆಸರು ಜರಾಸಂಧನ ಹೆಣ್ಣು ಮಕ್ಕಳು. ಕಂಸನೂ ಒಳ್ಳೆ ಬಲಿಷ್ಠನಾಗಿದ್ದ, ಕಂಸನಿಗೂ ರುದ್ರದೇವರ ವರ ಇತ್ತು. ಇದನ್ನು ತಿಳ್ಕೊಂಡು ಜರಾಸಂಧ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ನಂತೆ. ಅಸ್ಥಿ ಪ್ರಾಸ್ತಿಯರನ್ನ ಕೊಟ್ಟು ಮದುವೆ ಮಾಡಿದ್ದ. ಜ್ಞಾತ್ವ ಇವ ಕಂಸಸ್ಯ ಮುದಾಸುತೇ ದದೌ. ಸಂತೋಷದಿಂದಲೇ ಕೊಟ್ಟು ಮದುವೆ ಮಾಡಿದ್ದಂತೆ. ಬರೇ ಕೊಟ್ಟು ಮದುವೆ ಮಾಡಿದ್ದಷ್ಟೇ ಅಲ್ಲ, ಸ್ವಲ್ಪ ಚಮತ್ಕಾರ ನಡೆದಿತ್ತಂತೆ. ಕಂಸ ಹೋಗಿ ಬಲಾತ್ಕಾರ ಮಾಡಿ ಅವರಿಬ್ಬರನ್ನ ಅಪಹರಿಸಿಕೊಂಡು ಬಂದಂತೆ. ಸರಿ, ಹಾಗಿದ್ರೂ ಬಲಿಷ್ಠ, ಎಂದಿದ್ರೂ ಮದುವೆ ಮಾಡಲೇಬೇಕು, ಸುಲಭವಾಗಿ ಆಗೋಯ್ತು ಅಂತ ಅವನು ಕೊಟ್ಟು ಕನ್ಯಾದಾನ ಮಾಡಿ ಮದುವೆ ಮಾಡಿದ್ನಂತೆ. ಕಂಸ ಅಪಹರಿಸಿದ್ದು ಅಸ್ಥಿ ಪ್ರಾಸ್ತಿಯರನ್ನ. ನಿವಾರಯಾಮಾಸನ ಕಂಸ ಮುದ್ಧತಂ ಶಕ್ತೋಪಿ ಯೋ ಯಸ್ಯ ಬಲೇನ ಕಶ್ಚಿತ್ ತುಲ್ಯ ಪೃಥಿವ್ಯಾಂ ವಿವರೇಷು ವಾಕ್ವಚಿತ್ ವಶೇ ಬಲಾಢ್ಯೋ ನೃಪತಿಂಶ್ಚ ಚಕ್ರೇ. ಆ ಜರಾಸಂಧ ಕಂಸನನ್ನ ತಡಿಲ್ಲ ಮಕ್ಕಳನ್ನ ಅಪಹರಣ ಮಾಡುವಾಗ. ಯಾಕೆಂದ್ರೆ ಕಂಸನ ಪರಾಕ್ರಮಶಾಲಿ, ಮಹಾಬಲಿಷ್ಠ ಅಂತ ಗೊತ್ತಿತ್ತು. ಇರ್ಲಿ ಅಂತ ತಾನೇ ಅವನು ಅಪಹರಿಸಿದ್ದ, ಇವನು ಕನ್ಯಾದಾನ ಮಾಡಿ ಮದುವೆ ಮಾಡಿದ್ದ. ಹೀಗೆ ವಿಪ್ರಚಿತ್ತಿ ಜರಾಸಂಧನಾಗಿ ಹುಟ್ಟಿದ, ಕಾಲನೇಮಿ ಕಂಸನಾಗಿ ಹುಟ್ಟಿದ್ದ. ಹತೌ ಪುರಾಯೌ ಮಧುಕೈಟಭಾಕ್ಷೌ ತ್ವಯೈವ ಹಂಸೋ ಡಿಭಿಕಶ್ಚ ಜಾತೌ ವರಾದಜೇಯೌ ಗಿರಿಶಸ್ಯ ವೀರೌ ಭಕ್ತೌ ಜರಾಸಂಧ ಮನುಸ್ಮತೌ ಶಿವೇ. ಮತ್ತಿಬ್ರು, ಅವರು ಹಿಂದಿನ ಮಹಾ ಅಸುರರೇ ಮತ್ತಿಬ್ರು ಹುಟ್ಟಿದ್ದಾರೆ. ಮಧು ಮತ್ತು ಕೈಟಭ ಅಂತ ಇಬ್ರು. ಮಧು ಕೈಟಭರು ಪರಮಾತ್ಮನಿಂದಲೇ ಹಿಂದೆ ಸತ್ತಿದ್ರು. ಅದೊಂದು ವಿಚಿತ್ರ. ಮಧು ಕೈಟಭರು ಚತುರ್ಮುಖ ಬ್ರಹ್ಮದೇವರು ಅವರ ಹತ್ರ ಯುದ್ಧಕ್ಕೆ ಬರ್ರಿ ಅಂತ ಕರೀಲಿಕ್ಕೆ ಹೋದ್ರಂತೆ. ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ರು ಆವಾಗ. ಈ ಕಾರಣವ ಎಲ್ಲಾ ಕಡೆ ಸಮುದ್ರ ಇತ್ತು, ಇದರಲ್ಲಿ ಕಮಲದಲ್ಲಿ ಕೂತ್ಕೊಂಡು ಬ್ರಹ್ಮದೇವರು ತಪಸ್ಸು ಮಾಡ್ತಾ ಇದ್ದಾರೆ. ಆಗ ಮಧುಕೈಟಭರು ಹೋಗಿ ಬ್ರಹ್ಮದೇವರ ಹತ್ರ ಯುದ್ಧಕ್ಕೆ ಬನ್ನಿ ಅಂತಂದಾಗ ಬ್ರಹ್ಮದೇವರು ಹೇಳಿದ್ರಂತೆ, ನನಗೆ ಪುರುಸೊತ್ತಿಲ್ಲ, ವಿಷ್ಣುವಿನ ಹತ್ರ ಹೋಗ್ರಿ ಅಂದ್ರ. ಮಧುಕೈಟಭರು ಆವಾಗ ಹಯಗ್ರೀವ ರೂಪಿಯಾಗಿರತಕ್ಕಂತಹ ಪರಮಾತ್ಮನ ಬಳಿ ಬಂದ್ರಂತೆ. ಹಯಗ್ರೀವ ರೂಪಿ ಭಗವಂತನ ಹತ್ರ ಬಂದು ನೀನು ಯುದ್ಧಕ್ಕೆ ಬಾ ಅಂತ ಕರೆದು, ಆಗ್ಲಿ ಅಂತ ಹಯಗ್ರೀವ ದೇವರು ಮಧುಕೈಟಭರ ಜೊತೆಗೆ ಯುದ್ಧ ಮಾಡಿದ್ರು. ಮಾಡಿ ಒಳ್ಳೆ ಪರಾಕ್ರಮ ತೋರಿಸಿದ್ರು ಹಯಗ್ರೀವ ದೇವರು. ಮಧುಕೈಟಭರು ಕೆಳಗಾದ್ರು. ಆದ್ರೂ ಅಡಿಗೆ ಬಿದ್ರು ಮೂಗು ಮೇಲು ಅಂತ ಒಂದು ಗಾದೆ ಇದೆ. ಕೆಳಗೆ ಬಿದ್ರು ಸೋತರು ಕೂಡ ನಾವು ಸೋತ್ವಿ ಅಂತ ಒಪ್ಕೊಳ್ಳಿಕ್ಕೆ ಅವರು ತಯಾರಿಲ್ಲ. ಅದಕ್ಕೆ ಅವ್ರು ಹೇಳಿದ್ರಂತೆ, ನನ್ನ ಹತ್ರ ನಿಜವಾಗಿಯೂ ಯುದ್ಧ ಮಾಡೋ ಉದ್ದೇಶ ನಮಗಿದ್ದಿಲ್ಲ. ಮಧುಕೈಟಭರು ಹೇಳೋದು, ನಿನ್ ಪರಾಕ್ರಮ ಹೇಗಿದೆ ಅಂತ ಪರೀಕ್ಷೆ ಮಾಡಬೇಕಾಗಿತ್ತು. ಅಂತೂ ನೀನ್ ಪರಾಕ್ರಮಶಾಲಿ ಅಂತ ಗೊತ್ತಾಯ್ತು, ಪರವಾಗಿಲ್ಲ. ನಾವು ಚೆನ್ನಾಗಿ ಯುದ್ಧ ಮಾಡಿದ್ರೆ ನಾವೇ, ಆದ್ರೂ ನಿನ್ನ ಪರಾಕ್ರಮ ಎಷ್ಟು ಅಂತ ಗೊತ್ತಾಯ್ತು. ನಾವೇ ಯುದ್ಧ ಸಾಕು ಮಾಡಿದೀವಿ. ನಿನ್ನ ಹತ್ರ ಪರೀಕ್ಷೆ ಮಾಡಬೇಕು ಅಂತ ಬಂತು, ನಿನ್ ಪರಾಕ್ರಮ ಅಂತ ಗೊತ್ತಾಯ್ತು, ನಾವೇ ಯುದ್ಧ ಸಾಕು ಮಾಡಿದ್ದೀವಿ. ಅಂತೂ ನಮ್ಮನ್ನು ಮೆಚ್ಚಿಸಿದಿ ನೀನು ಯುದ್ಧ ಮಾಡಿ. ನಿನ್ನ ಬಲ ಪ್ರದರ್ಶನ ಮಾಡಿದ್ರಿಂದ ನಮಗೆ ಸಂತೋಷ ಆಗಿದೆ, ಏನಾದ್ರೂ ವರ ಕೇಳು ಅಂದ್ರಂತೆ ಮಧುಕೈಟಭರು. ಯಾರ ಹತ್ರ? ಹಯಗ್ರೀವ ದೇವರ. ವರದೇಶ ವರಪ್ರದಂ ಅಂತ ವರ ಕೊಡುವವರಿಗೆಲ್ಲ ವರ ಕೊಡೋ ಸ್ವಾಮಿ. ಮಧುಕೈಟಭರು ಬಂದು ಏನಾದ್ರೂ ವರ ಕೇಳು, ವರ ಕೊಡ್ತೀವಿ ಅಂದ್ರಂತೆ. ಸಿಟ್ಟು ಬಂತು ಹಯಗ್ರೀವ ದೇವರಿಗೆ, ನನಗೆ ವರ ಕೇಳು ಅಂತೀರಾ ಅಂತ ಹೇಳಿ ಮಹಾ ಚಮತ್ಕಾರ ಮಾಡಿ ಬುದ್ಧಿಶಕ್ತಿಯಿಂದ ಪರಮಾತ್ಮ ಕೇಳಿದನಂತೆ,
ನೀವು ನನಗೆ ವರ ಕೊಡ್ಲಿಕ್ಕೆ ಸಿದ್ಧರಿರೋದಿದ್ರೆ